ಎಂ.ಎನ್. ಲಕ್ಷ್ಮೀದೇವಿ ಕಳೆದ 7 ದಶಕಗಳಿಂದ ಚಿತ್ರರಂಗದಲ್ಲಿರುವ ಇವರು ಇಲ್ಲಿಯವರೆಗೆ 1,000 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 72 ವರ್ಷಗಳ ಕಾಲ ನಟಿಸಿರುವ ಏಕೈಕ ನಟಿ ಎಂದರೆ ಅದು ಎಂ.ಎನ್. ಲಕ್ಷ್ಮೀದೇವಿ. ಈಗ ಅವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಲಕ್ಷ್ಮೀದೇವಿ ಅವರು ಇತ್ತೀಚೆಗೆ ಅವಕಾಶ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಅವರಿಗೆ ಯಾರೂ ಅವಕಾಶ ಕೊಡುತ್ತಿಲ್ಲ ಎಂಬ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ಇದಕ್ಕೆ ನಟಿ ನಂದಿನಿ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಎಂ.ಎನ್. ಲಕ್ಷ್ಮೀದೇವಿ ಅಮ್ಮನ ಬಗ್ಗೆ ಸತ್ಯಕ್ಕೆ ದೂರವಾಗಿರುವ ಈ ಪೋಸ್ಟ್ ನೋಡಿದಾಗ ತುಂಬಾ ನೋವು ಹಾಗೂ ಆಘಾತ ಆಯಿತು. ಇದು ಮೊದಲನೇ ಬಾರಿಯಲ್ಲ, ಕಳೆದ ವರ್ಷ ಕೂಡ ಒಂದು ಪೋಸ್ಟ್ ಹರಿದಾಡಿತ್ತು. ಅಮ್ಮ ಹಾಗೂ ಅವರ ಕುಟುಂಬ ನನಗೆ 2 ದಶಕಗಳಿಂದ ಗೊತ್ತು. ಹತ್ತಿರ 90 ಆದರೂ ಅವರ ಜೀವನವೂ ಸಹ ಕುಗ್ಗಿಲ್ಲ. ಈ ಪೋಸ್ಟ್ ನೋಡಿದ ಮೇಲೆ ಅಮ್ಮ ಮತ್ತು ಅವರ ಕುಟುಂಬಕ್ಕೆ ಆಗಿರುವ ನೋವಿನ ಅರಿವು ಇದೆಯಾ? ಪೋಸ್ಟ್ ಮಾಡಿದವನು ನಿಜವೇ ಹೇಳ್ತಾ ಇದ್ದಾನೆ ಅಂತ ಏನು ಗ್ಯಾರಂಟಿ? ಇನ್ನು ಅದನ್ನೇ ಪರಮ ಸತ್ಯ ಅಂತ ನಂಬಿ ಅದರ ಬಗ್ಗೆ ಕಾಮೆಂಟ್ ಮಾಡುವ ಮೇಧಾವಿಗಳು. ಕಾಮನ್ ಸೆನ್ಸ್ ಅನ್ನೋದನ್ನು ಎಲ್ಲಿಟ್ಟು ಬರ್ತೀರಾ ನೀವು? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತಾರೆ. ನಿಮ್ಮ ಜೀವನದಲ್ಲಿ ಒಂದು ಸಾರಿ ಲಕ್ಷ್ಮೀದೇವಿ ಅಮ್ಮನ್ನ ಭೇಟಿ ಮಾಡಿದ್ದೀರಾ? ಅವರ ಜೊತೆ ಮಾತಾಡಿದ್ದೀರಾ? ಅವರ ವ್ಯಕ್ತಿತ್ವ ಗೊತ್ತಾ? ಅವರ ಆಸೆ, ಕಷ್ಟ, ಸುಖ ಯಾವುದು ಗೊತ್ತಿದೆ? ಅವರು ಬಂದು ನಿಮ್ಮ ಹತ್ತಿರ ಹೇಳಿಕೊಂಡಿದ್ದಾರಾ, ನನಗೆ ಕೆಲಸ ಬೇಕು, ನನಗೆ ಯಾರೂ ಕೆಲಸ ಕೊಡ್ತಿಲ್ಲ ಅಂತ? ಅವರ ಕುಟುಂಬದ ಬಗ್ಗೆ ಗೊತ್ತಾ? ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳ ಜೊತೆ ಸುಖವಾಗಿ, ಆರೋಗ್ಯವಾಗಿ, ನೆಮ್ಮದಿಯಿಂದ ಇದ್ದಾರೆ. ಅವರ ಕಾಲಿನ ಕಿರು ಬೆರಳಿಗೆ ಸಮ ಇಲ್ಲದ ನೀವು ಅವರ ಬಗ್ಗೆ ಸುಳ್ಳು ಪೋಸ್ಟ್ ಹಾಕಿ ಹೊಟ್ಟೆ ತುಂಬಿಸಿಕೊಳ್ತೀರಾ? ಸುದ್ದಿ ಸತ್ಯವಾ ಸುಳ್ಳ ಅಂತ ತಿಳಿಯುವ ವಿವೇಕ ಇದೆಯಾ? ಸೋಷಿಯಲ್ ಮೀಡಿಯಾ ಮತ್ತು ಫ್ಯಾಕ್ಟ್ ಚೆಕ್ ಈ ಎರಡು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯದ ಬಗ್ಗೆ ಬರೆಯಬೇಕಾದರೆ ಒಂದು ಅದರ ಬಗ್ಗೆ ಜ್ಞಾನ ಇರಬೇಕು, ಅಥವಾ ಆ ವಿಚಾರ ಸರಿ ಇದೆಯಾ ಇಲ್ವಾ ವಿಚಾರಿಸಿ ಬರೆಯಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಸುದ್ದಿ ಸತ್ಯನ ಸುಳ್ಳ, ಸತ್ಯಾಂಶ ತಿಳಿದುಕೊಳ್ಳುವ ವಿವೇಚನೆ ಎಷ್ಟು ಜನಕ್ಕೆ ಇದೆ? ಯಾರಿಗೆ ಪುರುಸುತ್ತಿದೆ ಅಲ್ವಾ? ನಂದೂ ಒಂದು ಇರಲಿ ಅನ್ನೋ ಹಾಗೆ ಪೋಸ್ಟ್ ಮಾಡುವ, ಕಾಮೆಂಟ್ ಮಾಡುವ ಚಟ. ದೇವರೇ, ಈ ಅಗ್ಗದ ದರದಲ್ಲಿ ಇಂಟರ್ನೆಟ್ ಸೇವೆಗಳು ಬಂದು ಕೆಲವರಿಗೆ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ ಆಗಿದೆ. ಎಲ್ಲರೂ ಎಲ್ಲಾ ವಿಷಯಗಳ ಬಗ್ಗೆ ಪಂಡಿತೋತ್ತಮರು. ತಲೆ ಉಪಯೋಗಿಸದ, ಕಾಮನ್ ಸೆನ್ಸ್ ಇಲ್ಲದ, ಯಾವುದರ ಬಗ್ಗೆ ಸಂಪೂರ್ಣ ಅರಿವು, ಮಾಹಿತಿ ಇಲ್ಲದೆ ಎಲ್ಲದರ ಬಗ್ಗೆ ಮಾತನಾಡುವ ತಪ್ಪು ಆಗಿದೆ ಅಂತ ಗಮನಕ್ಕೆ ತಂದರೂ ತಿದ್ದಿಕೊಳ್ಳದೆ ಅದನ್ನು ಮುಂದುವರಿಸುವ, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸದಿರುವ ಇವರ ಇಡೀ ದೇಹ ರಿಬೂಟ್ ಆಗಲಿ ಅಂತ ನಂದಿನಿ ಗೌಡ ಅವರು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ.